ವಿಚ್ಛೇದನಕ್ಕಾಗಿ ರಾಪರ್ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಕೌಟುಂಬಿಕ ನ್ಯಾಯಾಲಯಕ್ಕೆ ಈಗಾಗಲೇ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಬೆಂಗಳೂರಿನ ಕೌಟುಂಬಿಕ ನ್ಯಾಯಾಲಯದಲ್ಲಿ ಅರ್ಜಿಯನ್ನ ಸಲ್ಲಿಸಿರೋದು. ಪರಸ್ಪರ ಒಪ್ಪಿಗೆಯ ಮೇರೆಗೆ ಈ ದಂಪತಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಕೌಟುಂಬಿಕ ನ್ಯಾಯಾಲಯಕ್ಕೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಹಾಜರು ಕೂಡ ಆಗಿದ್ದಾರೆ. ನ್ಯಾಯಾಧೀಶರಾದ KS ಜ್ಯೋತಿಶ್ರೀ ಮುಂದೆ ಈ ಇಬ್ಬರು ಹಾಜರಾಗಿರೋದು. ಇಬ್ಬರ ಸಮ್ಮತಿಯ ಮೇರೆಗೆ ಇಬ್ಬರೂ ಕೂಡ ಕೌಟುಂಬಿಕ ನ್ಯಾಯಾಲಯದ ಮುಂದೆ ಹಾಜರಾಗಿದ್ದಾರೆ. ಇನ್ನು ಮತ್ತೊಂದು ಕಡೆ ಚಂದನ್ ನಿವೇದಿತಾ ವಿಚ್ಛೇದನ ಮಂಜೂರು ಕೂಡ ಆಗಿರೋದು. ಚಂದನ್ ನಿವೇದಿತಾಗೆ ವಿಚ್ಛೇದನೆ ಮಂಜೂರಾಗಿದೆ. ಬೆಂಗಳೂರಿನ ಕೌಟುಂಬಿಕ ಕೋರ್ಟ್ನಿಂದ ವಿಚ್ಛೇದನವನ್ನ ಮಂಜೂರು ಮಾಡಲಾಗಿದೆ. ಅಲ್ಲಿಗೆ ಚಂದನ್ ರ್ಯಾಪರ್ ಚಂದನ್ ಮತ್ತು ನಿವೇದಿತಾ 4 ವರ್ಷಗಳ ದಾಂಪತ್ಯ ಅಂತ್ಯವಾಗಿದೆ. ನಿನ್ನೆ ಅಷ್ಟೇ ಚಂದನ್ ಶೆಟ್ಟಿ ನಿವೇದಿತಾ ವಿಚ್ಛೇದನ ಅರ್ಜಿಯನ್ನು ಹಾಕಿದ್ರು. ಇನ್ನಷ್ಟೇ ವಿಚಾರಣೆಗೆ ವಿಚ್ಛೇದನ ಅರ್ಜಿ ಬರಬೇಕಾಗಿತ್ತು. ಈಗಾಗಲೇ ವಿಚಾರಣೆಯೂ ಕೂಡ ಮುಗಿದು ವಿಚ್ಛೇದನ ಮಂಜೂರಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಅಜಯ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಜಯ್, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಖಂಡಿತವಾಗ್ಲೂ ಶ್ರೀಪಾದ್, ಈಗಾಗಲೇ ಇಬ್ಬರು ಸಹ ಸಮ್ಮತದಿಂದ ಒಪ್ಪಿ ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಿ ಈಗಾಗಲೇ ಹೇಳ್ತಾ ಇರುವಂತದ್ದು. ಅಂದ್ರೆ ಇವತ್ತು ಕೂಡ ಕೌಟುಂಬಿಕ ನ್ಯಾಯಾಲಯಕ್ಕೂ ಕೂಡ ಸುಧಾಮನಗರದಲ್ಲಿರುವಂತಹ ಕೌಟುಂಬಿಕ ನ್ಯಾಯಾಲಯಕ್ಕೆ ಕೂಡ ಬಂದಿದ್ರು. ಆನಂತರ ಇಲ್ಲೂ ಕೂಡ ನ್ಯಾಯಾಧೀಶ ಮುಂದೆ ಇಲ್ಲಿ ಅವರು ಕೂಡ ಹಾಜರಾಗಿ ಈಗಾಗಲೇ ವಿಚ್ಛೇದನ ಮಂಜೂರಾಗಿದೆ ಅಂತಾನೂ ಕೂಡ ಈಗಾಗಲೇ ಮಾಹಿತಿ ಸಿಗ್ತಾ ಇದೆ. ಇನ್ನೊಂದು ಕಾರಣ ಯಾವ ಕಾರಣಕ್ಕೆ ಇಲ್ಲಿ ವಿಚ್ಛೇದನ ಅಂತ ಹೇಳಿ ನೋಡ್ತಾ ಹೋಗೋದಾದ್ರೆ, ಅಂದ್ರೆ ಇಲ್ಲಿ ನಿವೇದಿತ ಏನಿದ್ದಾರೆ ಅವರು ದೇಶಕ್ಕೆ ಹೋಗ್ತಿದ್ದಾರೆ. ಸೊ ಹೀಗಾಗಿ ಅವರಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಂತ ಹೇಳಿ ನಾನು ಈ ರೀತಿಯಾಗಿ ನಿರ್ಧಾರ ತಗೊಳ್ತಾ ಇದ್ದೀನಿ. ಮತ್ತೆ ನಾವಿಬ್ರು ಕೂತು ಮಾತಾಡಿದೀವಿ. ಸೊ ಹೀಗಾಗಿ ನಾವು ವಿಚ್ಛೇದನ ತಗೊಳ್ತಾ ಇದೀವಿ ಅಂತ ಹೇಳಿ ಏನು ಚಂದನ್ ಶೆಟ್ಟಿ ಅವರ ಆಪ್ತ ವಲಯದಲ್ಲೂ ಕೂಡ ಮಾತನಾಡಿದ್ದಾರೆ ಅಂತ ಹೇಳಿ ಗೊತ್ತಾಗಿರುವಂತದ್ದು. ಇನ್ನು ಅವರು ಏನೋ ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ಒಂದೇ ನಿಮಿಷ ಅಜಯ್, ಸಂಪರ್ಕದಲ್ಲಿ ಈಗ ಮಾನಸಿಕ ತೊಂದರೆಯಾಗಿರುವಂತಹ ಸೌಜನ್ಯ ವಶಿಷ್ಠ ಅವರು ನಮ್ಮ ಜೊತೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸೌಜನ್ಯ ವಶಿಷ್ಠ ಅವರು ನಮಸ್ಕಾರ. ನಮಸ್ಕಾರ ಸರ್. ಇತ್ತೀಚೆಗೆ ಈ ರೀತಿಯ ವಿಚ್ಛೇದನದ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇರೋದು, ಏನ್ ಕಾರಣ ಎತ್ತ ಅಂತ ತಾವು ಈ ಬಗ್ಗೆ ಹೇಳೋದಾದ್ರೆ? ಸರ್, ಮೊದಲು ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಒಂದು ಹುಡುಗ ಅಥವಾ ಒಂದು ಹುಡುಗಿ ಈಗ ಸಂಬಂಧಿಕರಲ್ಲಿ ಮದುವೆ ಆಗ್ತಾ ಇದ್ರು, ಅಥವಾ ಸಣ್ಣ ವಯಸ್ಸಿಂದ ಅಂತ ಹೇಳಿದ್ರೆ ಒಂದು ಹುಡುಗಿಗೆ ಒಂದು 18 ವರ್ಷ ಇರ್ಬೋದು, ಹುಡುಗನಿಗೆ 21 ವರ್ಷ, ಅತಿ ಸಣ್ಣ ಪ್ರಾಯದಲ್ಲಿ ಮದುವೆ ಆಗ್ತಾ ಇದ್ರು. ಅಂದ್ರೆ ಅವರು ಇನ್ನೂ ಅವರ ಪರ್ಸನಾಲಿಟಿ ಆಗಿರ್ಬೋದು ಅಥವಾ ಆಚೆ ಎಕ್ಸ್ಪೋಜರ್ ಆಗಿರ್ಬೋದು, ಅದಕ್ಕೆಲ್ಲವೂ ಲಿಮಿಟೆಡ್ ಆಗಿತ್ತು. ಈಗ ಏನಾಗ್ತಾ ಇದೆ, ಸಪೋಸ್ ಈಗ ನಾನು ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ನನ್ನ 28 ವರ್ಷದ ಕಾಂಕ್ರೀಟ್ ಪರ್ಸನಾಲಿಟಿ, ನನ್ನ ಮದುವೆ ಆಗುವಂತಕ್ಕಂಥ ಅವನೊಂದು 30-32 ವರ್ಷ ಅಂತ ಹೇಳಿದ್ರೆ ಆತನ ಕಾಂಕ್ರೀಟ್ ಪರ್ಸನಾಲಿಟಿ, ಇಬ್ರು ಒಂದಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಭಿನ್ನಾಭಿಪ್ರಾಯ ಬರುತ್ತೆ. ಯಾಕಂತ ಹೇಳಿದ್ರೆ ಆಲ್ರೆಡಿ ಒಂದು ಪರ್ಸನಾಲಿಟಿ ಓವರ್ ಆಲ್ ಡೆವಲಪ್ಮೆಂಟ್ ಆಗ್ಬಿಡುತ್ತೆ. ಅದರಲ್ಲೂ ಈಗ ಡಿಜಿಟಲ್ ಎವಲ್ಯೂಷನ್ ಆಗಿರೋದ್ರಿಂದ ಕೂಡ ಮತ್ತಷ್ಟು ಜನಗಳಿಗೆ ಆಪ್ಷನ್ಸ್ ಹೆಚ್ಚಾಗ್ತಾ ಹೋಗ್ತಾ ಇದೆ. ಮತ್ತೇನಂತ ಹೇಳಿದ್ರೆ, ಈಗ ಅಂತ ಹೇಳಿದ್ರೆ ನಮ್ಮ ತಂದೆ ತಾಯಿ ಆಗಿರ್ಬೋದು, ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಯಾವುದೇ ತರದ ಅವಮಾನ ಆಗಿರ್ಲಿ ಅಥವಾ ಒಂದು ಡೊಮೆಸ್ಟಿಕ್ ವೈಲೆನ್ಸ್ ಆಗಿರ್ಲಿ, ಅಬ್ಯೂಸ್ ಆಗಿರ್ಲಿ, ಫಿಸಿಕಲ್ ಅಬ್ಯೂಸ್ ಆಗಿರ್ಲಿ, ಎಲ್ಲವನ್ನು ಸಹಿಸ್ಕೊಂಡು ಬರ್ತಾ ಇದ್ರು. ಡಿವೋರ್ಸ್ ಅನ್ನೋ ಪದ ಬರ್ತಾ ಇರ್ಲಿಲ್ಲ. ಜಗಳ ಆಗೋದು, ಭಿನ್ನಾಭಿಪ್ರಾಯ ಆಗೋದು, ದೊಡ್ಡವ್ರ ಕೂತ್ ಮಾತಾಡೋರು ಅಥವಾ ಏನೇ ಆಗಿರ್ಲಿ, ಮಕ್ಕಳಿಗೋಸ್ಕರ ಬದುಕಬೇಕು, ಮಕ್ಕಳ ಜೀವನ ಹಾಳು ಮಾಡೋದು ಬೇಡ ಅಂತ ಹೇಳಿ ಒಂದು ಗಂಡ ಹೆಂಡತಿ ಆ ಒಂದು ನಿರ್ದಿಷ್ಟವಾಗಿ ಒಂದು ನಿರ್ಧಾರ ತಗೊಂಡು ಆ ಸಂಸಾರವನ್ನ ತೂಗಿಸ್ಕೊಂಡು ಹೋಗ್ತಾ ಇದ್ರು. ಈಗ ಏನಾಗಿದೆ ಅಂತ ಹೇಳಿದ್ರೆ ಆಪ್ಷನ್ಸ್ ಹೆಚ್ಚಾಗ್ತಾ ಹೋಗ್ತಾ ಇದೆ. ನೀವೇ ನೋಡಿರ್ಬೋದು, ಈಗ ಎಷ್ಟೋ ಜನ ನೀವು ಡೇಟಿಂಗ್ ವೆಬ್ಸೈಟ್ ಅಲ್ಲಿ ನೋಡೋದಾದ್ರೆ ಮದುವೆ ಆಗಿರೋರು ಎಷ್ಟೋ ಜನ ಇದ್ದಾರೆ ಅದರಲ್ಲಿ. ಹಲೋ, ಓಕೆ, ಥ್ಯಾಂಕ್ ಯು ಮೇಡಮ್. ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ.
ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.